ನೋಡಿ, ಪಿಂಕ್ ಬೈಕ್ ಅಂತ ಹೇಳಿ ತುಂಬ ಜನ ಈ ರೀಲ್ಸ್ಗಳನ್ನ ಮಾಡಿಕೊಂಡು ತುಂಬ ಫಾಲೋವರ್ಸ್ಗಳನ್ನ ನಾವು ಹೊಂದ್ಬಿಟ್ಟಿದ್ದೀವಿ. ನಾವುಗಳು ಪ್ರಮೋಷನ್ ಮಾಡಿದ್ರೆ ಇಡೀ ಕರ್ನಾಟಕ ತುಂಬ ರೀಚ್ ಆಗಿಬಿಟ್ರೆ ನಮಗೆ ಅಷ್ಟೋ ಎಷ್ಟೋ ದುಡ್ಡು ಕೊಡ್ತಾರೆ. ಕೆಲವೊಂದು ಅಕ್ರಮ ಸಂಸ್ಥೆಗಳು ಅಂದ್ಕೊಂಡು ಕೆಲವು ರೀಲ್ಸ್ ಸ್ಟಾರ್ಸ್ಗಳು ಅಂತ ತಮಗೆ ತಾವೇ ಬಿಂಬಿಸ್ಕೊಂಡಿರೋವಂಥವ್ರು ಈ ಪಿಂಕ್ ಬೈಕ್ ಅಂತ ಹೇಳಿ, ಅಂದರೆ ಪಿಂಕ್ ಸ್ಕೂಟ್ರುಗಳು ರನ್ ಆಗ್ತಾ ಇದ್ದಾವೆ, ಇದನ್ನು ನಾವು ಕೂಡ ಕೆಲಸ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಏನೋ ಒಂದು ಕಂಟೆಂಟ್ಗಳನ್ನ ಜೋಡಿಸ್ಕೊಂಡು ಇತ್ತೀಚೆಗೆ ಸಿಕ್ಕಾಪಟ್ಟೆ ರೀಲ್ಸ್ಗಳನ್ನ ಮಾಡ್ತಿರೋ ಅಂಥವ್ರಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಮ್ಮ, ಹೆಣ್ಮಕ್ಳುಗಳು ಒಂದೊಂದು ಹೆಜ್ಜೆ ಇಡಬೇಕು ಅಂದ್ರೂ ಕೂಡ ಈ ಸಮಾಜದಲ್ಲಿ ತುಂಬ ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕು. ಒಂದು ಚೂರು ಆ ಹೆಜ್ಜೆಯಲ್ಲಿ ಏರುಪೇರು ಆಯಿತು ಅಂದರೆ ನಿಮ್ಮ ಬದುಕು ಘನಘೋರ ಸ್ಥಿತಿಗೆ ಹೋಗ್ಬಿಡುತ್ತೆ. ತಮಿಳ್ನಾಡಲ್ಲಿ ಇದು ಕ್ಲಿಕ್ ಆಗಿಬಿಟ್ಟಿದೆ, ಕರ್ನಾಟಕದಲ್ಲೂ ಕೂಡ ಬರ್ತಾ ಇದೆ. ರ್ಯಾಪಿಡೋದಲ್ಲಿ ಹೆಣ್ಮಕ್ಳುಗಳು ಕೂಡ ಬೈಕ್ಗಳಲ್ಲಿ ಸೇವೆ ಕೊಡ್ಬೋದು ಅನ್ನೋ ರೀತಿಯಲ್ಲಿ ನಿಮ್ಮ ರೀಲ್ಸ್ಗಳಲ್ಲಿ ನೀವೇನು ಅಪ್ಲೋಡ್ ಮಾಡ್ತಿದ್ದೀರಲ್ಲ, ಒಂದೇ ಒಂದು ಸರಿ ನಿಮ್ಮ ಅಕ್ಕಪಕ್ಕದ ಮನೆಗಳು, ನಿಮ್ಮ ಅಕ್ಕಪಕ್ಕದ ರೋಡ್ಗಳು, ಇಲ್ಲ ನಿಮ್ಮ ಏರಿಯಾದಲ್ಲಿ ಯಾರಾದರೂ ಒಬ್ಬರು ಲಾಯರ್ಗಳಿದ್ರೆ ಒಂದು ಸರಿ ಹೋಗಿ ಮಾತಾಡಿ. ನನ್ನ ಹತ್ರ ವೈಟ್ ಬೋರ್ಡು 2 ವೀಲರ್ ಇದೆ, ನಾನು ಇದು ಯಾವುದೋ XYZ ಅನ್ನೋದು ರ್ಯಾಪಿಡೋನೋ ಓಲಾನೋ ಊಬರೋ, ಇದರಲ್ಲಿ ವೈಟ್ ಬೋರ್ಡ್ 2 ವೀಲರಲ್ಲಿ ನಾನು ಅಟ್ಯಾಚ್ ಮಾಡಿಕೊಂಡು ಇದರಲ್ಲಿ ನಾನು ಪ್ರಯಾಣಿಕರು ಸೇವೆ ಕೊಡ್ಬೋದಾ ಅಂತ ಒಂದು ಸರಿ ಲಾಯರ್ಗಳನ್ನ ಕೇಳಿ. ಆಗ ಲಾಯರ್ ಹೇಳ್ತಾರೆ, ನೋಡಮ್ಮ, ಅವರು ಹಣ ಮಾಡೋಕ್ಕೆ ಬಂದಿದ್ದಾರೆ, ನಿಮ್ಮಂಥ ಮಿಕಾಗಳು ಬಂದರೆ ಸಾಕು ಅಂತಲೇ ಇಂಥ ವ್ಯವಸ್ಥೆನ ಮಾಡಿಬಿಟ್ಟಿರ್ತಾರೆ. ನಿಮ್ಮಂಥ ಮಿಕಾಗಳು ಇಲ್ಲಿ ಬಂದು ಸೇರ್ಪಡೆ ಆದರೆ ಅವ್ರು ಸೇರಿಸ್ಕೊಂತಾರೆ. ಅವರ ಒಂದು ಕಂಪ್ನಿ ಗ್ರೋತ್ಗೆ ನಿಮ್ಮನ್ನು ನಿರ್ನಾಮ ಮಾಡೋದಕ್ಕೆ ಅವ್ರು ಸೇರಿಸ್ಕೊಂತಾರೆ ನಿಮ್ಮನ್ನು. ನೀವು ಪ್ರಯಾಣಿಕರುಗಳನ್ನ 2 ವೀಲರಲ್ಲಿ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಪ್ಯಾಸೆಂಜರ್ಗಳಿಗೆ ಏನಾದರೂ ಅಪಘಾತ ಆಗಿ ಸಾವು ನೋವು ಸಂಭವಿಸಿ ಕೈಕಾಲು ಮುರಿದೋಗಿ ಈ ಥರದ್ದು ಏನೇ ಒಂದು ಅವಘಡಗಳು ನಡೆದ್ರೂ ಕೂಡ ಇದೆಲ್ಲ FIR ಆಯಿತು ಅಂದರೆ ಬಿದ್ದಂತಹ ಪ್ರಯಾಣಿಕರುಗಳು ನಿಮ್ಮ ಮೇಲೆ 2 ವೀಲರ್ ರೈಡರ್ ಮೇಲೆ ಕೇಸ್ ರಿಜಿಸ್ಟರ್ ಆಯಿತು ಅಂದರೆ ಅವ್ರು ಏನು ಪರಿಹಾರ ಅಂತ ಕೇಳ್ತಾರೆ, ಲಕ್ಷಾಂತರ ರೂಪಾಯಿ ದುಡ್ಡು, ಇದನ್ನು ನೀವು ಕಟ್ಕೊಡ್ಬೇಕಾಗತ್ತೆ ಅಂತ ಲಾಯರ್ಗಳು ಖಂಡಿತ ನಿಮ್ಗೆ ಹೇಳ್ತಾರೆ. ಇದನ್ನು ಮಾಡಿ ರೀಲ್ಸ್ಗಳನ್ನ, ಇದರಿಂದ ಬೇರೆ ಹೆಣ್ಮಕ್ಳುಗಳು ಇದರಲ್ಲಿ ಬಂದು ಈ ಒಂದು ದಂಧೆ ಕೂಪದೊಳಗಡೆ ಬಂದು ಇನ್ನಷ್ಟು ಸಂಕಷ್ಟಕ್ಕೀಡಾಗುವಂಥದ್ದು ದೂರ ಆಗ್ತದೆ. ಯಾವತ್ತೇ ಆಗಲಿ ಸಮಾಜಕ್ಕೆ ಮಾದರಿ ಆಗುವಂಥ ರೀಲ್ಸ್ಗಳನ್ನ ಮಾಡಿ, ಸಮಾಜಕ್ಕೆ ಕಂಟಕ ಆಗುವಂಥ ರೀಲ್ಸ್ಗಳನ್ನ ನೀವು ಮಾಡೋದ್ರಿಂದ ನಿಮಗೇನೋ ಅಷ್ಟೋ ಎಷ್ಟೋ ಪ್ರಮೋಷನ್ಗೆ ದುಡ್ಡು ಕೊಡ್ತಾರೆ ಅಂದ್ಬಿಟ್ಟು ಬಡವ್ರ ಮಕ್ಳುಗಳನ್ನ ಈ ರೀತಿ ತಂದು ಇಂಥ ಅನಧಿಕೃತ ಸೇವೆ ಒಳಗಡೆ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗಳಿಗೆ ನೀವು ತುಂಬ್ತಾ ಇದ್ದೀರಲ್ಲ. ನೀವೇ 2 ವೀಲರ್ಗಳನ್ನ ತಗೊಂಡು ಅಟ್ಯಾಚ್ಮೆಂಟ್ ಮಾಡಿಕೊಂಡು ಯಾರ್ದಾರು ಕೈಯೋ ಕಾಲೋ ಮುರಿದಾಕಿ ನೋಡಿ, ನಿಮ್ಮ ಮೇಲೆ FIRಗಳಾಗ್ತಾವಲ್ಲ, ಆಗ ಆ FIR, ಆ ಕೇಸಿನ ತೀವ್ರತೆ, ಅದ್ರ ಪರಿಣಾಮ ಇದೆಲ್ಲ ಏನಾಗುತ್ತೆ ಅನ್ನೋದನ್ನು ತಿಳ್ಕೊಂಡು ಆಮೇಲೆ ನೀವು ವಿಡಿಯೋ ಮಾಡಿ ಹಾಕಿ, ಗೊತ್ತಾಗುತ್ತೆ ಏನೇನು ಕಂಟೆಂಟ್ಗಳು ಹುಡುಕ್ತಿರಯ್ಯ. ಆ ಕಂಟೆಂಟ್ಗೆ ನಾನು ಹೋಗಿ ದುಡ್ದು ಬಿಡ್ತೀನಿ, ಕಷ್ಟ ನೀಗೋಗ್ಬಿಡ್ತದೆ. ಕಷ್ಟ ನೀಗೋಗ್ಬಿಡಲ್ಲ, ನೀನು ಹೋಗಿ ದುಡಿಯೋಕೆ ಹೋಗಿ ಹಿಂದ್ಗಡೆಯಿಂದ ಯಾರಾದರೂ ಬಂದು ಬಿದ್ದರೆ ಮೊದಲೇ ಹೆಣ್ಮಕ್ಳು ಅಂತಾರೆ. ನೀವು ಓಡಿಸೋದು ಆ ರೀತಿಲಿ ಆಗೋಯ್ತು ಅಂದರೆ ಕತೆ ಇನ್ನೇನಾಗಬೇಕು. ಮನೇಲಿರೋ ಕಷ್ಟಕ್ಕೆ ಇನ್ನಷ್ಟು ಕೂಡ ಕಷ್ಟ ಕೊಟ್ಟು ಜೀವನ ಹಾಳು ಮಾಡ್ಕೊಂಡ್ಬಿಡ್ತೀರ. ದಯವಿಟ್ಟು ಇಂಥ ಕೆಟ್ಟ ಸಾಹಸಗಳಿಗೆ ರೀಲ್ಸ್ಗಳನ್ನ ಮಾಡಿಕೊಂಡು ಬಡವ್ರ ಮನೆ ಮಕ್ಳುಗಳನ್ನ ಆಳ್ಬಾವಿಗೆ ತಳ್ಳೋ ಅಂಥ ಕೆಲಸಗಳನ್ನ ದಯವಿಟ್ಟು ರೀಲ್ಸ್ ಸ್ಟಾರ್ಗಳು ನೀವು ಯಾರಿದ್ದೀರಾ ಮಾಡಬೇಡ್ರಿ. ಎಲ್ಲೆಲ್ಲ ಮಾತಾಡಬಾರ್ದು. ಅವರೆಲ್ಲ ವಿಡಿಯೋಸ್ಗಳಿದ್ದಾವೆ, ನಿಮ್ಮನ್ನೆಲ್ಲ ತೋರಿಸ್ಕೊಂಡು ವಿಡಿಯೋ ಮಾಡಿ ಹಾಕಿದ್ರೆ ಸುಮ್ಮನೆ ನಿಮ್ಗಳಿಗೆ ಬಿಟ್ಟು ಶೋ ಕೊಟ್ಟಂಗೆ ಆಗ್ತದೆ ನಾವುಗಳು.